ಆವತ್ತು 2016 ಜೂಲೈ 29ರಲ್ಲಿ ಉಡುಪಿಯಲ್ಲಿ ನಡೆದ ನೈಜ ಘಟನೆ ಇದು. ಹೌದು, ಉಡುಪಿ ಸಿಟಿಯಲ್ಲಿರುವ ಪೌರನಗರದ ಮಣಿಪಾಲ್ ಸ್ಟೇಷನ್ನಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಗಾಬರಿಯಿಂದ ನಡುಗುತ್ತಾ ಕಣ್ಣೀರು ಹಾಕುತ್ತಾ ಸ್ಟೇಷನ್ ಒಳಗಡೆ ಬರ್ತಾರೆ. ಆ ಮಹಿಳೆಯನ್ನು ನೋಡಿದ ಪೊಲೀಸ್ ಆಫೀಸರ್ಸ್, ಯಾಕಮ್ಮ, ಏನಾಯ್ತು, ಯಾಕೆ ಗಾಬರಿಯಾಗಿದ್ದೀರಾ, ಏನಾದರೂ ಸಮಸ್ಯೆನಾ, ಈ ಥರ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾರೆ. ಇದಕ್ಕೆಲ್ಲ ಉತ್ತರ ಕೊಟ್ಟ ಆ ಮಹಿಳೆ, ಸರ್, ನನ್ನ ಹೆಸರು ಗುಲಾಬಿ ಶೆಟ್ಟಿ, ನನ್ನ ಮಗ ಭಾಸ್ಕರ್ ಶೆಟ್ಟಿ ಮಿಸ್ಸಿಂಗ್. ಸೊ ಹೀಗಾಗಿ ಭಾಸ್ಕರ್ ಶೆಟ್ಟಿ ಮಿಸ್ಸಿಂಗ್ ಅಂದ ತಕ್ಷಣ ಪೊಲೀಸ್ಗಳು ಎಲ್ಲರೂ ಅಲರ್ಟ್ ಆಗಿ ಕೇಸ್ನ ಫೈಲ್ ಮಾಡ್ಕೋತಾರೆ. ಮತ್ತೆ ಗುಲಾಬಿ ಅವರಿಗೆ ಪ್ರಶ್ನೆನ ಕೇಳ್ತಾರೆ, ಅಮ್ಮ, ನಿಮ್ಮ ಮಗ ತುಂಬ ದೊಡ್ಡ ವ್ಯಕ್ತಿ, ಹಾಗಾಗಿ ಅವ್ರನ್ನ ಯಾರಾದರೂ ಕಿಡ್ನಾಪ್ ಮಾಡಿದರೆ ಒಂದು ಹಣದ ಆಮಿಷಕ್ಕಾಗಿ ಕಿಡ್ನಾಪ್ ಮಾಡಿರ್ಬೋದು, ಇಲ್ಲ ಕೊಲೆ ಪ್ರಯತ್ನ ಮಾಡಿರ್ಬೋದು. ಈ ಥರ ದುಡ್ಡು ಕೇಳಿಕೊಂಡು ಯಾರಾದರೂ ನಿಮಗೆ ಕಾಲ್ ಮಾಡಿದ್ರ ಅಂತ ಕೇಳ್ತಾರೆ. ಅದಕ್ಕೆ ಗುಲಾಬಿ, ಇಲ್ಲ, ಈ ಥರ ನನಗೆ ಯಾವುದೂ ಗೊತ್ತಿಲ್ಲ, ನನಗೆ ಈ ಥರ ಯಾವ ಕೊಲೆ ಬಗ್ಗೆನೂ ಗೊತ್ತಿಲ್ಲ, ಯಾರೂ ನನಗೆ ಕಾಲ್ ಮಾಡಿ ದುಡ್ಡು ಸಹ ಕೇಳಿಲ್ಲ, ದಯವಿಟ್ಟು ನನ್ನ ಮಗನ್ನ ಹುಡುಕೊಡಿ ಅಂತ ಹೇಳ್ತಾರೆ. ತದನಂತರ ಪೊಲೀಸ್ ಎಲ್ಲರ ದೃಷ್ಟಿ ಅವರ ಹೆಂಡತಿ ಹತ್ರ ಹೋಗ್ತಾರೆ. ಹೌದು, ಭಾಸ್ಕರ್ ಶೆಟ್ಟಿಗೆ ರಾಜೇಶ್ವರಿ ಎಂಬ ಹೆಂಡತಿ ಇರ್ತಾರೆ, ಹಾಗಾಗಿ ರಾಜೇಶ್ವರಿ ಹತ್ರನೇ ಇದನ್ನೆಲ್ಲ ಕೇಳ್ಬೋದು ಅಂತ ಹೋಗ್ತಾರೆ. ಸೊ ಇಲ್ಲಿಂದಲೇ ಮೊದಲ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಇನ್ವೆಸ್ಟಿಗೇಷನ್ ಆರಂಭ ಮಾಡಿದ ಪೊಲೀಸ್ಗೆ ಭಾಸ್ಕರ್ ಶೆಟ್ಟಿ ವೈಫ್ ಹೇಳಿದ ವಿಚಾರನ ಕೇಳಿ ಶಾಕೇ ಆಗುತ್ತೆ. ಹೌದು, ಹೀಗಾಗಲೇ ಭಾಸ್ಕರ್ ಶೆಟ್ಟಿಗೆ ಸೌದಿ ಅರೇಬಿಯಾದಲ್ಲಿ ಒಬ್ಬ ಮಹಿಳಾ ನರ್ಸ್ ಜೊತೆ ಅಕ್ರಮ ಸಂಬಂಧ ಇದೆ, ಇದಕ್ಕೆ ಸಾಕ್ಷಿಯಾಗಿ 3 ವರ್ಷದ ಒಂದು ಗಂಡು ಮಗ ಇದ್ದಾರೆ ಎಂಬ ವಿಚಾರವನ್ನು ಪೊಲೀಸರಿಗೆ ರಾಜೇಶ್ವರಿ ಹೇಳಿದಾಗ ಇಡೀ ಪೊಲೀಸ್ ತಂಡನೇ ಶಾಕ್ ಆಗಿ ನಿಂತ್ಕೊಳ್ಳುತ್ತೆ. ಈ ಥರ ವಿಚಾರಗಳು ಸಾಕಷ್ಟು ಬಾರಿ ತಮ್ಮ ಮನೆಯವರಿಂದನೇ ಹೊರಗಡೆ ಬಂದಾಗ ಸಹಜವಾಗಿ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶನೇ ಹೋಗುತ್ತೆ. ಹೌದು, ಹಾಗಿದ್ರೆ ಭಾಸ್ಕರ್ ಶೆಟ್ಟಿಗೆ ಸೌದಿ ಅರೇಬಿಯಾದಲ್ಲಿ ಅಕ್ರಮ ಸಂಬಂಧ ಇದೆಯಾ, ಅದಕ್ಕೋಸ್ಕರ ಅವರು ಸೌದಿ ಅರೇಬಿಯಾಕ್ಕೆ ಹೋಗಿ ತಲೆಮರೆಸ್ಕೊಂಡ್ರ, ಇಷ್ಟು ದೊಡ್ಡ ವ್ಯಕ್ತಿಗೆ ಆ ಥರ ಸಂಬಂಧ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಏನು ಬಂದಿತ್ತು, ಹಾಗಾದರೆ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಇಲ್ಲೇ ಎಲ್ಲಾದರೂ ತಲೆಮರೆಸ್ಕೊಂಡಿದ್ದಾರಾ, ಈ ಥರ ಸಾಕಷ್ಟು ರೂಮರ್ಸ್ಗಳು ಉಡುಪಿಯಲ್ಲಿ ಹರಿದಾಡತೊಡಗಿತ್ತು. ಇವೆಲ್ಲರ ಮಧ್ಯೆ ಭಾಸ್ಕರ್ ಶೆಟ್ಟಿ ಅಮ್ಮ ತನ್ನ ಮಗನ ಕೇಸ್ ವಿಚಾರಣೆಗಾಗಿ ಒಬ್ಬ ಲಾಯರ್ನ ನೇಮಕ ಮಾಡಿರ್ತಾರೆ. ಆದರೆ ಈ ಲಾಯರ್ ಪೊಲೀಸರ ವಿಚಾರಣೆ ತುಂಬ ಸ್ಲೋ ಆಗ್ತಿದೆ, ನಮಗೆ ಬಿರುಸಾಗಿ ಈ ಕೇಸ್ನ ಮುಗಿಸ್ಬೇಕು, ಹಾಗಾಗಿ ದಯವಿಟ್ಟು ಈ ಒಂದು ಕೇಸ್ಗೆ ಎಕ್ಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಿಸ್ಟರ್ ಅಣ್ಣಾಮಲೈನ ನೇಮಕ ಮಾಡಿ ಅಂತ ಹೇಳ್ತಾರೆ. ಗೈಸ್, ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅಣ್ಣಾಮಲೈ ಅಂತಹ ಧೀಮಂತ ವ್ಯಕ್ತಿ, ದಷ್ಟ ಅಧಿಕಾರಿ ಈ ಕೇಸ್ನ ಕೈಗೆತ್ಕೊಂಡಾಗ ಈ ಕೇಸಲ್ಲಿ ನಡೆದಂತಹ ಘಟನೆಯನ್ನ ಕೇಳಿ, ಅಬ್ಬಾ, ಈ ಥರ ಒಂದು ಕೇಸ್ ಇರುತ್ತಾ, ಹೀಗೂ ಕೊಲೆ ಮಾಡ್ಬೋದಾ ಅಂತ ಇಡೀ ಉಡುಪಿ ಅಲ್ಲದೆ ಕರ್ನಾಟಕ ಜನಗಳೇ ಬೆಚ್ಚಿ ಬೀಳಿಸುವಂತಾಯಿತು. ನಮಸ್ತೆ ಚದುರಂಗ ವೀಕ್ಷಕರೇ, ಚದುರಂಗ ನೈಜ ಕತೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ದೀಪಿಕಾ. ಬನ್ನಿ, ಈ ನೈಜ ಕಥೆನೇ ಯಾವ ಹಂತದಲ್ಲಿ ಮುಗೀತು ಅಂತ ನೋಡೋಣ. ಕಥೆಯ ನಾಯಕ ಭಾಸ್ಕರ್ ಶೆಟ್ಟಿ 52 ವರ್ಷದ ವ್ಯಕ್ತಿ, ಹಾಗೂ ಈತನಿಗೆ 46 ವರ್ಷದ ರಾಜೇಶ್ವರಿ ಎಂಬ ಹೆಂಡತಿ ಹಾಗೂ 20 ವರ್ಷದ ನವನೀತ್ ಎಂಬ ಮಗ ಇರ್ತಾನೆ. ಭಾಸ್ಕರ್ಗೆ ಸೌದಿಯಲ್ಲಿ ಸೂಪರ್ ಮಾರ್ಕೆಟ್ ಇರೋದ್ರಿಂದ ಪದೇ ಪದೇ ಅವನು ಹೊರದೇಶಕ್ಕೆ ಹೋಗ್ಬೇಕಾದಂತಹ ಅನಿವಾರ್ಯ ಇರುತ್ತೆ. ಅಲ್ಲದೆ ಸಾಕಷ್ಟು ದಿನ ಅಲ್ಲೇ ಉಳ್ಕೋಬೇಕಾದಂತಹ ಸಂದರ್ಭನೂ ಬರುತ್ತೆ. ಇದೆಲ್ಲದರ ಮಧ್ಯೆ ಭಾಸ್ಕರ್ ಹೆಂಡತಿ ಹಾಗೂ ಮಗನ ನಡುವೆ ತುಂಬ ಗ್ಯಾಪ್ ಉಳ್ಕೊಳ್ಳುತ್ತೆ. ಸಹಜವಾಗಿ ಯಾವ್ಯಾವ ವ್ಯಕ್ತಿ ಹೊರದೇಶದಲ್ಲಿ ದುಡಿಯೋಕೆ ಹೋಗ್ತಾ ಇದ್ದಾನಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋದು ಕಷ್ಟ ಆಗುತ್ತೆ. ಭಾಸ್ಕರ್ ಪದೇ ಪದೇ ಹೊರ ದೇಶಕ್ಕೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಉಡುಪಿಯಲ್ಲಿ ನಡೆಯುತ್ತಿರುವಂತಹ ಎಲ್ಲ ಬಿಸ್ನೆಸ್ ಹಾಗೂ ಎಲ್ಲ ದುಡ್ಡಿನ ವ್ಯವಹಾರವನ್ನು, ಎಲ್ಲ ಪತ್ರದ ವ್ಯವಹಾರವನ್ನು ತನ್ನ ಹೆಂಡತಿ ರಾಜೇಶ್ವರಿನೇ ನೋಡ್ಕೋತಾಳೆ ಅನ್ನೋ ನಂಬಿಕೆ ಆತನಿಗಿತ್ತು. ಆ ಥರ ಕೂಡ ರಾಜೇಶ್ವರಿನೂ ಕೂಡ ಎಲ್ಲ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಅವರೇ ನೋಡ್ಕೋತಾ ಇದ್ರು. ಭಾಸ್ಕರ್ಗೂ ಹಾಗೂ ರಾಜೇಶ್ವರಿಗೂ ಮದುವೆ ಆಗಿ ಹಲವಾರು ವರ್ಷಗಳೇ ಆದರೂ ಮಕ್ಕಳಿರಲಿಲ್ಲ. ಎಷ್ಟೋ ವರ್ಷ ಆದಮೇಲೆ ಆತನಿಗೆ ನವನೀತ್ ಎಂಬ ಮಗ ಹುಡ್ತಾನೆ. ಆದರೆ ಈ ನವನೀತ್ ಹುಟ್ಟಿಂದಲೇ ಸ್ವಲ್ಪ ಕಾಯಿಲೆಗಳನ್ನು ಹೊತ್ಕೊಂಡು ಬರ್ತಾನೆ. ಎಷ್ಟೇ ಮಕ್ಕಳಿದ್ರೂ ತಮ್ಮ ಪ್ರೀತಿ ಮಕ್ಕಳಿಗೆ ಒಂದು ಚೂರೇ ನೋವಾದರೂ ಅಲ್ಲಿ ಮಕ್ಕಳಿಗೆಲ್ಲ
ತಂದೆ ತಾಯಿಗೆ ಹಿಂಸೆ ಆಗುತ್ತೆ. ಇದೇ ಸಂದರ್ಭದಲ್ಲೂ ಕೂಡ ರಾಜೇಶ್ವರಿಗೆ ತನ್ನ ಮಗನ ಅನಾರೋಗ್ಯವನ್ನು ನೋಡಿ ತುಂಬ ಹಿಂಸೆ ಆಗ್ತಿತ್ತು. ಹೀಗಾಗಿ ಹಲವಾರು ಮೆಡಿಕಲ್ ಡಾಕ್ಟರ್ಸ್ಗೆ ಹಲವಾರು ಕಡೆ ಅವಳು ತೋರಿಸ್ತಾಳೆ. ಆದರೆ ತನ್ನ ಮಗನಿಗೆ ಎಲ್ಲೂ ಕೂಡ ಗುಣಮುಖ ಆಗಿರೋದಿಲ್ಲ. ಇದರಿಂದ ರೋಸತ್ತ ರಾಜೇಶ್ವರಿ ಅವರು ಒಂದು ಬೇರೆ ಮಾರ್ಗವನ್ನು ಹಿಡ್ಕೋತಾರೆ. ಈ ಬೇರೆ ಮಾರ್ಗದಿಂದಲೇ ತನ್ನ ಮಗನಿಗೆ ಗುಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಅವರು ಉಟ್ಕೊಳ್ಳುತ್ತೆ. ಇದೇ ಸಂದರ್ಭದಲ್ಲಿ ಮಗ ಕೂಡ, ಅಮ್ಮ, ಈ ಒಂದು ಕಾರ್ಯದಲ್ಲಿ ನನಗೆ ತೃಪ್ತಿ ಇದೆ, ಈಗ ನನ್ನ ದೇಹದಲ್ಲಿ ಆಗುವ ಬದಲಾವಣೆಯಿಂದ ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ, ಹಾಗಾಗಿ ನಾವು ಯಾಕೆ ಇದನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಸಲಹೆನೂ ಕೂಡ ಕೊಡ್ತಾನೆ. ಈ ಕಡೆ ಸೌದಿಯಿಂದ ಎಷ್ಟೋ ದಿನಗಳ ನಂತರ ಇಂಡಿಯಾಗೆ ಬಂದ ಭಾಸ್ಕರ್ ನೇರ ಮನೆಗೆ ಹೋಗದೆ ತನ್ನ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲಲ್ಲೇ ಉಳಿಯೋಕೆ ಶುರು ಮಾಡ್ತಾರೆ. ಶಾಶ್ವತವಾಗಿ ಉಳಿಯೋಕೆ ಶುರು ಮಾಡ್ತಾರೆ. ಎಂದಿನಂತೆ ಅಮ್ಮ ಮಗನ ಮಧ್ಯ ಕಾನ್ವರ್ಸೇಷನ್ ನಡೆಯುತ್ತೆ. ಅಮ್ಮ ಮಗನಿಗೆ ಕಾಲ್ ಮಾಡ್ತಾರೆ, ಮಗ ಅಮ್ಮನಿಗೆ ಕಾಲ್ ಮಾಡ್ತಾರೆ. ಈ ರೀತಿ ಗುಲಾಬಿ ಮತ್ತು ಭಾಸ್ಕರ್ ಶೆಟ್ಟಿಯ ಮಾತುಕತೆ ದಿನದಿಂದ ದಿನ ನಡೀತಾ ಇರುತ್ತೆ. ಆದರೆ ಜುಲೈ 28, 2016 ತನ್ನ ಮಗನಿಂದ ಯಾವ ಕರೆನೂ ಬರದೇ ಇರೋ ಕಾರಣ ಗುಲಾಬಿ ಅವರು ಪದೇ ಪದೇ ತನ್ನ ಮಗನಿಗೆ ಕರೆ ಮಾಡ್ತಾರೆ. ಆದರೆ ಮಗನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಎಂದಿನಂತೆ ಮಗ ಟ್ರಾವೆಲ್ ಮಾಡಿ ಬಂದಿದ್ದಾನೆ, ಸುಸ್ತಾಗಿರ್ಬೋದು, ಮಲಗಿರ್ಬೋದು ಅಂತ ತಿಳಿದ ಗುಲಾಬಿ ಸಹಜವಾಗಿ ಮಲಗ್ತಾರೆ. ಆದರೆ ಮಾರನೇ ದಿನ ಜುಲೈ 29, 2016 ಮಗನ ಫೋನ್ ಸ್ವಿಚ್ ಆಫ್ ಬರೋದ್ರಿಂದ ತಾಯಿಗೆ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಸಮಥಿಂಗ್ ಇಸ್ ರಾಂಗ್ ಎಂಬ ಒಂದು ಹಿಂಟ್ ಕೂಡ ಅವ್ರಿಗೆ ಸಿಗುತ್ತೆ. ಹಾಗಾಗಿ ಜುಲೈ 29, 2016 ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾರೆ. ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ ತಕ್ಷಣ ಪೊಲೀಸರು ಅಲರ್ಟ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರಿಗೆ ಸಹಜವಾಗಿ ಕೆಲವೊಂದು ಕ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಅತಿ ದೊಡ್ಡ ಕ್ಲೂ ಏನಂದರೆ, ಮಿಸ್ ಆಗಿರೋದು ಭಾಸ್ಕರ್ ಶೆಟ್ಟಿ ಮಾತ್ರ ಅಲ್ಲ, ಅವನ ಜೊತೆ ಅವನ ಪಾಸ್ಪೋರ್ಟ್ ಕೂಡ ಮಿಸ್ ಆಗಿದೆ. ಹಾಗಾಗಿ ಇಡೀ ಪೊಲೀಸ್ ತಂಡಕ್ಕೆ ಇದೊಂದು ದೊಡ್ಡ ಸವಾಲಾಗುತ್ತೆ. ಯಾವಾಗ ಭಾಸ್ಕರ್ ಅವರು ಸೌದಿಯಿಂದ ಇಂಡಿಯಾಗೆ ಬರ್ತಾರೋ ಆ ಮುಂಚೆನೆ 1 ತಿಂಗಳ ಮುಂದೆನೆ ಭಾಸ್ಕರ್ ಶೆಟ್ಟಿನ ನೋಡೋಕೆ ಹೆಂಡತಿ ರಾಜೇಶ್ವರಿ ಹಾಗೂ ಮಗ ನವನೀತ್ ಅವರಿದ್ದಂತಹ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಹೋಗಿರ್ತಾರೆ. ಹೌದು, ಈ ನಡುವೆ ಹೆಂಡತಿಗೂ ಗಂಡನಿಗೂ ಮಾತುಕತೆನೇ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಹೆಂಡತಿ ಮಗನ ಕರ್ಕೊಂಡು ಯಾಕೆ ದುರ್ಗಾ ಇಂಟರ್ನ್ಯಾಷನಲ್ಗೆ ಹೋಗ್ಬಿಟ್ಟು ಗಂಡನನ್ನ ಮೀಟ್ ಮಾಡಿದ್ಲು, ಈ ಪ್ರಶ್ನೆ ಸಹಜವಾಗಿ ಪೊಲೀಸರಿಗೆ ಬಂತು. ಹಾಗಾಗಿ ತನಿಖೆಯನ್ನು ಶುರು ಮಾಡಿದ ಪೊಲೀಸರಿಗೆ ರಾಜೇಶ್ವರಿಯೇ ಮೂಲ ವಿಕ್ಟಿಮ್ ಅಂತ ಗೊತ್ತಾಯಿತು. ಪ್ರಾರಂಭಿಕ ಹಂತದಲ್ಲಿ ರಾಜೇಶ್ವರಿ, ಹೌದು, ನನ್ನ ಗಂಡ ಸೌದಿಯಿಂದ ಇಂಡಿಯಾಗೆ ಬಂದಿದ್ದ, ಮನೆಗೆ ಬರದ ಕಾರಣ ಹೋಟೆಲಲ್ಲಿ ಉಳ್ಕೊಂಡಿದ್ದ, ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಗಂಡನನ್ನು ನೋಡೋಕೆ ಹೋಟೆಲ್ಗೆ ಹೋಗಿದ್ವಿ, ಈ ಥರ ಹೇಳ್ತಾರೆ. ಓಕೆ, ಅಲ್ಲೇನು ನಡೀತು ಸ್ವಲ್ಪ ವಿವರಣೆಯಿಂದ ಹೇಳ್ತೀರಾ ಅಂತ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರು, ಸರ್, ಸೌದಿಯಲ್ಲಿ ನನ್ನ ಗಂಡನಿಗೆ ಬೇರೆ ಒಂದು ಅಕ್ರಮ ಸಂಬಂಧ ಇತ್ತು, ಹಾಗಾಗಿ ಅಲ್ಲಿ ಜಗಳ ಕೂಡ ಆಯಿತು, ಹೊಡೆದಾಟನೂ ಆಯಿತು, ನನ್ನ ಮಗ ನನ್ನ ಗಂಡನಿಗೆ ಹೊಡೆದೇ ಬಿಟ್ಟ, ನಾನು ಹೊಡೆದೆ ಅಂತ ಹೇಳ್ತಾರೆ. ಈ ಥರ ಹೊಡೆದು ಸಮಾಧಾನ ಆದಮೇಲೆ ನಾನು ಮನೆಗೆ ಬಂದ್ಬಿಟ್ಟೆ, ಮತ್ತಲ್ಲೇನು ನಡೀತೋ ನನಗೆ ಗೊತ್ತೇ ಇಲ್ಲ ಹಂಗಂತ ಕತೆ ಕಟ್ತಾರೆ. ಆದರೆ ಪೊಲೀಸರಿಗೆ ಆಗಾಗಲೇ ರಾಜೇಶ್ವರಿ ಮೇಲೆ ಮತ್ತು ಅವನ ಮಗ ನವನೀತ್ ಮೇಲೆ ಸಣ್ಣದೊಂದು ಅನುಮಾನ ಶುರುವಾಗಿ ಇನ್ವೆಸ್ಟಿಗೇಷನ್ನ ಸ್ಟ್ರಾಂಗ್ ಮಾಡ್ತಾರೆ. ಈಗ ಸರಿಯಾಗಿ ಇನ್ವೆಸ್ಟಿಗೇಷನ್ಗೆ ಕೋಆಪರೇಟ್ ಮಾಡಿಲ್ಲ ಅಂದರೆ ತಕ್ಕ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ ಹಂಗಂತ ಹೇಳ್ತಾರೆ. ಹಾಗಾಗಿ ಅವಳು ಎಲ್ಲ ವಿಚಾರವನ್ನು ಪೊಲೀಸರ ಮುಂದೆ ಇಡಕ್ಕೆ ಹೋಗ್ತಾಳೆ. ಇದೆಲ್ಲದರ ಮಧ್ಯೆ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ ರಾಜೇಶ್ವರಿ ತನ್ನ ಮಗನ ಕಾಯಿಲೆಗೆ ಮೆಡಿಕಲ್ ಟರ್ಮ್ನ ಬಿಟ್ಟು ಬೇರೊಂದು ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ಆ ಮಾರ್ಗನೇ ಜ್ಯೋತಿಷ್ಯ ಮಾರ್ಗ. ಹೌದು, ಇಲ್ಲಿ ಬರೋಂತಹ ವ್ಯಕ್ತಿನೇ ನಿರಂಜನ್. ಈ ನಿರಂಜನ್ 26 ವರ್ಷದ ವ್ಯಕ್ತಿ, ಜ್ಯೋತಿಷ್ಯದಲ್ಲಿ ಪ್ರಬಲ ವ್ಯಕ್ತಿ ಆಗಿದ್ದ. ತುಂಬ ದಿನಗಳ ಕಾಲ ಮೆಡಿಕಲ್ ಟರ್ಮಿಂದ ವಾಸಿಯಾಗಿರುವಂತಹ ತನ್ನ ಮಗನ ಕಾಯಿಲೆಗೆ ನಿರಂಜನ್ ಕೊಡುವಂತಹ ಪರಿಹಾರಗಳಿಂದ ತನ್ನ ಮಗ ಗುಣಮುಖ ಆಗ್ತಾನೆ ಅಂತ ನಂಬಿದಂತಹ ರಾಜೇಶ್ವರಿ
ನಿರಂಜನ್ ಹೇಳಿದ್ದ ಎಲ್ಲ ಪರಿಹಾರವನ್ನ ಮಾಡ್ತಾರೆ. ಹಾಗಾಗಿ ತನ್ನ ಮಗನ ದೇಹದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾರೆ, ಅದನ್ನೇ ಕೂಡ ನಂಬಿರ್ತಾರೆ. ಈ ನಿರಂಜನ್ ಮತ್ತು ರಾಜೇಶ್ವರಿಯ ಮಧ್ಯ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಸ್ನೇಹ ಆದರೂ ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಅಕ್ರಮ ಸಂಬಂಧಕ್ಕೆ ತಿರುಗುತ್ತೆ. ರಾಜೇಶ್ವರಿ ಮತ್ತು ನಿರಂಜನ್ನ ಅಕ್ರಮ ಸಂಬಂಧ ಅಲ್ಲಿಗಾಗಲೇ ಭಾಸ್ಕರ್ಗೆ ಗೊತ್ತಾಗಿರುತ್ತೆ. ಈ ಅಕ್ರಮ ಸಂಬಂಧವನ್ನು ಭೇದಿಸಬೇಕು ಅಂತಾನೆ ಸೌದಿಯಿಂದ ಅವರು ಇಂಡಿಯಾಗೆ ಬಂದು ತನ್ನ ಮನೆಗೂ ಹೋಗದೆ ಹೋಟೆಲಲ್ಲಿ ಉಳ್ಕೊಂಡಿರ್ತಾರೆ. ಅಷ್ಟೊತ್ತಿಗಾಗಲೇ ನಿರಂಜನ್ ಕೂಡ ತುಂಬ ಪ್ರೀತಿಯಿಂದ, ಸಹಜವಾಗಿ ಇಲ್ಲದೆ ಅತಿ ಪ್ರೀತಿಯಿಂದ ರಾಜೇಶ್ವರಿಗೆ ಹತ್ರ ಹೋಗಕ್ಕೆ ಶುರುವಾಗಿರ್ತಾರೆ. ಇದರ ಅರಿವೇ ಕೂಡ ನವನೀತ್ಗೆ ಇರೋದೇ ಇಲ್ಲ. ಈ ಮಧ್ಯೆ ಭಾಸ್ಕರ್ ತನ್ನ ಹೆಂಡತಿ ಹಾಗೂ ಜ್ಯೋತಿಷ್ಯ ನಿರಂಜನ್ ಮೇಲಿರುವಂತಹ ಅನುಮಾನಗಳನ್ನು ಭೇದಿಸೋಕ್ಕೋಸ್ಕರ ಕೆಲವೊಬ್ಬ ಡಿಟೆಕ್ಟಿವ್ಗಳನ್ನು ಅವ್ರ ಹಿಂದೆ ಬಿಟ್ಟಿರ್ತಾರೆ. ಭಾಸ್ಕರ್ನ ಹೆಂಡತಿ ರಾಜೇಶ್ವರಿ ಮತ್ತು ನಿರಂಜನ್ ಇಬ್ಬರು ದೈಹಿಕವಾಗಿ ಹತ್ರ ಆಗಿರುವಂತಹ ಫೋಟೋಗಳು ಹಾಗಾಗಲೇ ಭಾಸ್ಕರ್ ಕೈಗೆ ಸಿಕ್ಕಿರುತ್ತೆ. ಇದೆಲ್ಲನೂ ನೋಡಿದ ಭಾಸ್ಕರ್ಗೆ ಮನನೊಂದು ತನ್ನೆಲ್ಲ ಆಸ್ತಿಯನ್ನು ತನ್ನ ಅಮ್ಮನಿಗೆ, ತನ್ನ ಅಕ್ಕನಿಗೆ, ತನ್ನ ಸಂಬಂಧಿಕರಿಗೆ ಬರೆಯೋಕೆ ಮುಂದಾಗ್ತಾರೆ. ಈ ವಿಚಾರವನ್ನು ತಿಳಿದ ಭಾಸ್ಕರ್ ಹೆಂಡತಿಗೆ ಎಲ್ಲಿಲ್ಲದ ಕೋಪ ಬಂದು ಭಾಸ್ಕರ್ ವಿರುದ್ಧನೇ ತನ್ನ ಮಗನನ್ನ ಎತ್ತು ಕಟ್ಟಲು ಶುರು ಮಾಡ್ತಾರೆ. ಅವರ ಆ ಮಾತು ಕೇಳಿ ನವನೀತಿಗೆ, ಹೌದು, ನನ್ನ ತಂದೆ ನನಗೆ ಮೋಸ ಮಾಡ್ತಾ ಇದ್ದಾರೆ, ಇನ್ನು ನನ್ನ ತಂದೆಯಿಂದ ನನಗೆ ಯಾವುದೇ ಪ್ರಯೋಜನ ಇಲ್ಲ, ಅವರ ಆಸ್ತಿನೂ ನನಗೆ ಸಿಗೋಲ್ಲ ಎಂಬ ಭಾವನೆ ಸಹಜವಾಗಿ ನವನೀತಲ್ಲಿ ಮೂಡೋಕೆ ಶುರು ಆಗುತ್ತೆ. ಎಂದಿನಂತೆ ಭಾಸ್ಕರ್ ಹೋಟೆಲ್ನಿಂದ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ರಾಜೇಶ್ವರಿ ತನ್ನ ಗಂಡನ ಜೊತೆ ಜಗಳ ಆಡಲು ಮುಂದಾಗ್ತಾರೆ. ಇದಾವುದಕ್ಕೂ ಸೊಪ್ಪಾಗ್ತಾ ಇರುವಂತಹ ಭಾಸ್ಕರ್ ಸೀದಾ ಬಾತ್ರೂಮಿಗೆ ಹೋಗಿ ತಮ್ಮ ದೈನಂದಿನ ಕಾರ್ಯಗಳನ್ನು ಮಾಡೋಕ್ಕೆ ಮುಂದಾಗ್ತಾರೆ. ಬಾತ್ರೂಮಿಂದ ಹೊರಗಡೆ ಬಂದಂತಹ ಭಾಸ್ಕರ್ಗೆ ಅವತ್ತೇ ತನ್ನ ಕೊನೆ ದಿನ ಅನ್ನುವಂತಹ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಹೌದು, ಬಾತ್ರೂಮ್ ಬಾಗಿಲಲ್ಲಿ ನಿಂತಿದ್ದಂತಹ ಭಾಸ್ಕರ್ಗೆ ತನ್ನ ಹೆಂಡತಿ ಪೆಪ್ಪರ್ ಸ್ಪ್ರೇನ ಕಣ್ಣಿಗೆ ಹೊಡಿತಾರೆ. ಈ ಕಾರಣಕ್ಕಾಗಿ ಭಾಸ್ಕರ್ ಕೆಳಗಡೆ ಬೀಳ್ತಾನೆ. ತನ್ನ ಮಗ ಅಂದರೆ ನವನೀತ್ ಎಲ್ಲಿಲ್ಲದಂತೆ ಅಪ್ಪನ ಮೇಲೆ ಎರಗಿ ಒಂದು ದೊಡ್ಡ ರಾಡಿಂದ ಅವ್ರ ತಲೆಗೆ ತುಂಬ ಸರಿ ಹೊಡಿತಾರೆ. ಹಾಗೂ ಭಾಸ್ಕರ್ ಹೆಂಡತಿನೇ ರಾಜೇಶ್ವರಿ ಅವರ ಬಾಯಿಗೆ ವಿಷವನ್ನು ಸುರಿತಾರೆ. ಇವೆಲ್ಲವನ್ನ ಸಹಿಸಿಕೊಂಡ ಭಾಸ್ಕರ್ ಅವರಿಬ್ಬರಿಂದ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಆದರೆ ಅದು ಆಗೋದೇ ಇಲ್ಲ. ಇಬ್ಬರ ಆರ್ಭಟಕ್ಕೆ ಭಾಸ್ಕರ್ ನೆಲ ಕಚ್ಚಿರ್ತಾರೆ. ಹಾಗಾಗಿ ಭಾಸ್ಕರ್ ಎರಡು ಕೈಗಳನ್ನು ಕಟ್ಟಿ, ಕಾಲುಗಳನ್ನು ಕಟ್ಟಿ ಬಾಟ್ ಟಬ್ಬಲ್ಲಿ ಹಾಕಿ ಅವ್ರನ್ನ ಮುಳುಗಿಸ್ತಾರೆ. ಮುಳುಗಿಸಿ ಇನ್ನೇನು ಇವನ್ ಸತ್ತೇ ಹೋದ, ಬಾಡಿನ ಶಿಫ್ಟ್ ಮಾಡಬೇಕು, ಇನ್ನೇನು ಒಂದು ಸಣ್ಣ ಉಸಿರಿನ ಎಳೆ ಇದೆ ಅಂತ ತಿಳಿದ ಆ ರಾಜೇಶ್ವರಿ ಮತ್ತೆ ಅವರ ಬಾಯಿಗೆ ವಿಷವನ್ನ ಹಾಕ್ತಾರೆ. ಅತಿಯಾದ ವಿಷದಿಂದ ಭಾಸ್ಕರ್ ಅವತ್ತು ಪ್ರಾಣವನ್ನ ಬಿಡ್ತಾರೆ. ಕೊಲೆಯಾದ ಬಳಿಕ ರಾಜೇಶ್ವರಿ, ನವನೀತ್, ನಿನ್ನಪ್ಪ ಸತ್ತೋದ, ಇನ್ಮೇಲೆ ಈ ಆಸ್ತಿಗೆಲ್ಲ ನೀನೇ ಒಡೆಯ, ನಾನೇ ರಾಣಿ, ಇನ್ನು ನಿನ್ನಪ್ಪನಿಂದ ನಮಗೆ ಯಾವುದೇ ತೊಂದರೆ ಇರಲ್ಲ ಅಂತ ಖುಷಿಯಿಂದ ಮಗನಿಗೆ ಹೇಳ್ತಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ರಾಜೇಶ್ವರಿ ಕೊಲೆ ಆಗಿದೆ, ಬಾಡಿನ ಸಾಗಿಸ್ಬೇಕು ಅಂತ ನಿರಂಜನ್ಗೆ ಕಾಲ್ ಮಾಡ್ತಾರೆ. ಕೊಲೆಯಾಗಿದೆ ಅಂತ ಹೇಳಿ ರಾಜೇಶ್ವರಿ ನಿರಂಜನ್ಗೆ ಕಾಲ್ ಮಾಡ್ತಾರೆ. ನಿರಂಜನ್ ಸರವೇಗದಿಂದ ಕಾರ್ ತಗೊಂಡು ಬಂದು ಅವ್ರ ಮನೆ ಮುಂದೆ ನಿಲ್ಲಿಸ್ತಾರೆ. ಮೂವರು ಸೇರಿ ಭಾಸ್ಕರ್ ಬಾಡಿಯನ್ನ ನಿರಂಜನ್ ಮನೆಗೆ ಕೊಂಡೊಯ್ತಾರೆ. ನಿರಂಜನ್ ಮುಂದಾಲೋಚನೆ ಮಾಡಿ ಇಲ್ಲಿಗೆ ಬರುವ ಮುಂಚೆನೆ ಒಂದು ಹೋಮಕುಂಡವನ್ನು ರೆಡಿ ಮಾಡಿ ಬಂದಿರ್ತಾನೆ. ಹೀಗಾಗಿ ನಿರಂಜನ್, ನವನೀತ್, ರಾಜೇಶ್ವರಿ ಮೂವರು ಬಾಡಿಯನ್ನು ತಗೊಂಡು ಹೋಮಕುಂಡದ ಹತ್ರ ಹೋಗ್ತಾ ಇರ್ತಾರೆ. ಈ ಶಬ್ದಗಳನ್ನು ಕೇಳುವಂಥ ಅಕ್ಕಪಕ್ಕ ಜನಗಳು ಏನಾಯಿತು ಅಂತ ಕೇಳುವಾಗ ನಿರಂಜನ್, ಏನಿಲ್ಲ, ಇವತ್ತು ನಾವಿಲ್ಲಿ ಹೋಮಕುಂಡವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ತುಪ್ಪ, ಗಂಧ, ಗಂಧರ್ಗಡ್ಡಿ ಈ ಥರ ತುಂಬ ಗಮನೆಯಿಂದ ಬರುವಂತಹ ಜಾಗವನ್ನು ನಂಬಿದ ಜನರು, ಓಕೆ, ಇಲ್ಲಿ ಯಾವುದೋ ಒಂದು ಪೂಜೆ ನಡೀತಾ ಇರ್ಬೋದು ಅಂತ ಹೇಳಿ ಸಹಜವಾಗಿ ಇಗ್ನೋರ್ ಮಾಡ್ತಾರೆ. ಹೋಮಕುಂಡದಲ್ಲಿ ಭಾಸ್ಕರ್ನ ದೇಹ ದಗದಗ ಅಂತ ಉರಿಯತೊಡಗುತ್ತೆ. ಆದರೆ ಇವೆಲ್ಲದರ ಅರಿವಿದ್ದಂತಹ ನವನೀತಿಗೆ ತನ್ನ ತಂದೆ ತನಗೆ ಮೋಸ ಮಾಡಿದ್ದಾನೆ, ಹಾಗಾಗಿ ತನ್ನ ತಂದೆಗೆ ತಕ್ಕ ಪಾಠ ಸಿಕ್ಕಿದೆ ಎಂಬ ಅರಿವಿನಿಂದ ನಿಂತಿರ್ತಾನೆ. ಒಳಗೊಳಗೆ ರಾಜೇಶ್ವರಿ ಹಾಗೂ ನಿರಂಜನ್ ನಾವಿನ್ನು ಗೆದ್ದೆವು, ಇನ್ನು ಆಸ್ತಿ ಪಾಸ್ತಿ ಎಲ್ಲ ನಮ್ಮದೇ ಎಂಬ ಖುಷಿಯಲ್ಲಿರ್ತಾರೆ. ಇತ್ತ ನಿರಂಜನ್ ಕಾರ್ ಡ್ರೈವರ್ ರಾಘವೇಂದ್ರ ಹೊರಗಡೆ ಕಾರಲ್ಲಿ ಕುತ್ಕೊಂಡು ತನ್ನದೇ ಯೋಚನೆಯಲ್ಲಿ ಇರ್ತಾನೆ.
ತನ್ನ ಗುರುಗಳು ಯಾವುದೋ ಒಂದು ದೊಡ್ಡ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಹೋಮ ಯಾಗಗಳನ್ನು ಮಾಡ್ತಾ ಇದ್ದಾರೆ ಅಂತ ನಂಬಿದಂತಹ ರಾಘವೇಂದ್ರ ಹೊರಗಡೆ ಕೂತ್ಕೊಂಡು ತನ್ನ ಗುರುಗಳಿಗಾಗಿ ಕಾಯ್ತಾ ಇರ್ತಾನೆ. ಪದೇ ಪದೇ ಗಂಧದ ಸ್ಮೆಲ್ಲು, ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ. ಆದರೆ ಈ ಬಾರಿ ಯಾವುದೋ ಒಂದು ಪ್ರಾಣಿ ಅಥವಾ ದೇಹದ ಒಂದು ಸುಡುವಿಕೆಯ ಸ್ಮೆಲ್ ಬರ್ತಾ ಇದೆ ಅಂತ ಗ್ರಹಿಸಿದ ರಾಘವೇಂದ್ರ ತಕ್ಷಣ ಹೋಮಕುಂಡ ನಡೆಯುತ್ತಿರುವಂತಹ ಜಾಗದ ಒಳಗೆ ಬರ್ತಾನೆ. ಇಲ್ಲಿ ಗಾಬರಿಗೆ ಬಿದ್ದಂತಹ ನವನೀತ್ ಹಾಗೂ ರಾಜೇಶ್ವರಿ ಹಾಗೂ ನಿರಂಜನ್, ನೀನು ಯಾಕೆ ಇಲ್ಲಿ ಬಂದೆ, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಯಾರು ಹೇಳಿದ್ರು ಅಂತ ಹೇಳ್ತಾರೆ. ರಾಘವೇಂದ್ರ, ಇಲ್ಲ ಗುರುಗಳೇ, ಇಲ್ಲೇನು ಸುಟ್ಟ ಸ್ಮೆಲ್ ಬರ್ತಾ ಇತ್ತು, ಹಾಗಾಗಿ ನಾನು ಬಂದೆ ಅಂತ ಹೇಳ್ತಾನೆ. ಇಲ್ಲ, ಆ ಥರ ಏನೂ ಇಲ್ಲ, ನಾನು ಕಾಳಿದೇವಿಗೆ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ಒಂದು 5-6 ಕೋಳಿಯನ್ನು ಯಾಗದಲ್ಲಿ ಬಲಿ ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಓಕೆ, ನೀನಿನ್ನು ಹೊರಗಡೆ ಹೋಗು ಅಂತ ಹೇಳ್ತಾನೆ. ಓಕೆ, ಇದೆಲ್ಲ ಸತ್ಯ ಅಂತ ತಿಳಿದ ರಾಘವೇಂದ್ರ ನನ್ನ ಗುರುಗಳು ಹೇಳಿದ್ದು ಸತ್ಯನೇ ಇರ್ಬೋದು ಅಂತ ತಿಳ್ಕೊಂಡು ಹೊರಗಡೆ ಹೋಗಿ ಕೂತ್ಕೋತಾನೆ. ಆದರೆ ಅವನ ಅನುಮಾನ ಮಿತಿ ಮೀರಿ ಮತ್ತೆ ಒಳಗಡೆ ಬರ್ತಾನೆ. ಗುರುಗಳೇ, ನೀವು ಮಾಡಿರುವಂತಹ ಪೂಜೆಯಲ್ಲಿ ನನಗೂ ಸ್ವಲ್ಪ ಪುಣ್ಯ ಇರಲಿ, ನಾನು ನಿಮ್ಮ ಪೂಜೆಯಲ್ಲಿ ಸಹಕರಿಸುತ್ತೇನೆ ಅಂತ ಹೇಳಿ ಅಲ್ಲೇ ನಿಂತ್ಕೋತಾನೆ. ಆದರೆ ನವನೀತ್, ರಾಜೇಶ್ವರಿ, ನಿರಂಜನ್ಗೆ ಇನ್ನೆಲ್ಲಿಲ್ಲದ ಭಯ ಕಾಡತೊಡಗುತ್ತೆ. ಕೊನೆಗೆ ಈ ಭಸ್ಮವನ್ನೆಲ್ಲ ಒಂದು ಬುಟ್ಟಿಯಲ್ಲಿ ತುಂಬು ಅಂತ ಹೇಳ್ತಾರೆ. ಭಸ್ಮವನ್ನೆಲ್ಲ ರಾಘವೇಂದ್ರ ತುಂಬ್ತಾ ಇರಬೇಕಾದ್ರೆ ಒಂದು ದೊಡ್ಡ ಮೂಳೆಯ ತುಂಡೊಂದು ಸಿಗುತ್ತೆ. ಆಗ ರಾಘವೇಂದ್ರ ದಿಗ್ಭ್ರಮೆ ಆಗ್ತಾನೆ. ಗುರುಗಳೇ, ಏನಿದು ಅಂತ ಕೇಳ್ತಾನೆ. ಅದಕ್ಕೆ ನಿರಂಜನ್, ಈ ವಿಚಾರವನ್ನು ಎಲ್ಲಾದರೂ ಹೇಳಿದ್ರೆ ನಿನ್ನ ಕೊಲೆ ಮಾಡಿಸ್ತೀನಿ, ನಿನ್ನ ಸಂಸಾರವನ್ನು ಬೀದಿಗೆ ತರ್ತೀನಿ ಅಂತ ಹೇಳಿ ಭಯಪಡಿಸಿ ಆ ಮೂಳೆಗಳನ್ನು, ಆ ಭಸ್ಮವನ್ನೆಲ್ಲ ತುಂಬಿ ಹರಿಯೋ ನೀರಿಗೆ ಬಿಡುವಂತೆ ಹೇಳ್ತಾನೆ. ಇದರ ಅನುಸಾರ 3-4 ಸೇರಿ ಆ ದೇಹದ ಮೂಳೆಗಳನ್ನು, ಬೂದಿಯನ್ನು ತಗೊಂಡೋಗಿ ನೀರಿನಲ್ಲಿ ಬಿಡತೊಡಗ್ತಾರೆ. ಮುಗಿದ ನಂತರ ನಾವಿನ್ನು ಖುಷಿಯಾಗಿರ್ಬೇಕು, ಸಮಸ್ಯೆಗಳು ಇರೋದಿಲ್ಲ ಅಂತ ಭಾವಿಸಿದ ನವನೀತ್, ನಿರಂಜನ್ ಹಾಗೂ ರಾಜೇಶ್ವರಿಗೆ ಪೊಲೀಸರು ತಕ್ಕ ಪಾಠವನ್ನೇ ಕಲಿಸ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ತಾನೇ ಬಾಯಿ ಬಿಟ್ಟಂತಹ ಈ ವಿಚಾರಗಳನ್ನ ಇಟ್ಕೊಂಡು ನವನೀತ್ ಹಾಗೂ ರಾಜೇಶ್ವರಿ ಮತ್ತು ನಿರಂಜನ್ನ ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಪೊಲೀಸ್ ಕಸ್ಟಡಿಗೆ ಇವನ್ನೆಲ್ಲ ತಗೋತಾರೆ. ಈ ಒಂದು ಟೈಮಲ್ಲೂ ಕೂಡ ನಿರಂಜನ್, ನನಗೆ ಹೊಟ್ಟೆ ನೋವಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ, ಏನಾಯಿತು ನಿಮಗೆ ಅಂತ ಕೇಳುವಾಗ, ನನ್ನ ಕೈಯಲ್ಲಿರುವಂತಹ ವಜ್ರದ ಉಂಗುರವನ್ನು ನಾನು ನುಂಗ್ಬಿಟ್ಟಿದ್ದೀನಿ, ನಾನೀಗ ಸತ್ತೋಗ್ಬಿಡ್ತೀನಿ ಅಂತ ಹೇಳತೊಡಗ್ತಾರೆ. ತಕ್ಷಣ ನಿರಂಜನ್ನ ಪೊಲೀಸರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಪೊಲೀಸರು ವಜ್ರವನ್ನು ಕರಗಿಸಿ ಅಥವಾ ವಜ್ರವನ್ನು ಪುಡಿ ಮಾಡಿ ನುಂಗಿದ್ರೆ ಅಷ್ಟೇ ಜೀವಕ್ಕೆ ಅಪಾಯ ಆಗೋದು, ವಜ್ರವನ್ನು ಅರಳಿಂದ ನುಂಗಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಇಂಥ ವ್ಯಕ್ತಿಯನ್ನು ಕರ್ಕೊಂಡೋಗಿ ಸರಿಯಾದ ದಂಡನೆ ಕೊಡಿ ಅಂತ ಪೊಲೀಸರು ಹೇಳ್ತಾರೆ. ಈ ವಿಚಾರವೆಲ್ಲ ತಿಳಿದಂತಹ ಗುಲಾಬಿ ಶೆಟ್ಟಿಗೆ ಎಲ್ಲಿಲ್ಲದ ಆಘಾತ ಆಗುತ್ತೆ. ತನ್ನ ಮಗನೇ ತನ್ನ ಸೊಸೆ ಹಾಗೂ ಮೊಮ್ಮಗನಿಂದ ಕೊಲೆಯಾದಂತಹ ಕೇಳಿ ತುಂಬ ಗೋಳಾಡ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ವಿಧಿಯಾಟ ಬೇರೆಯೇ ಇತ್ತು. ಕೇಸಿನ ಕೊನೆಯ ಹಂತದಲ್ಲಿ ರಾಜೇಶ್ವರಿ ಹಾಗೂ ನಿರಂಜನ್ ಮತ್ತು ನವನೀತ್ಗೆ ಆಯಿಲ್ ದಂಡನೆಯನ್ನು ಕೊಡ್ತಾರೆ. ಈ ಕೇಸಿಗೆ ಸಂಬಂಧಪಟ್ಟಂತಹ ಕೊಲೆಗೆ ಸಹಾಯ ಮಾಡಿದಂತಹ ರಾಘವೇಂದ್ರ ಅವರಿಗೆ ಕ್ಷಣಿಕ ಕಾಲ ತೀರ್ಪನ್ನು ನೀಡಿ ಶಿಕ್ಷೆಯನ್ನು ಕೊಟ್ಟು ಅವ್ರನ್ನ ಹೊರಗಡೆ ಬಿಡ್ತಾರೆ. ಈ ಕೇಸಲ್ಲಿ ನಮ್ಗೇನು ಅರ್ಥ ಆಗುತ್ತೆ? ಎಷ್ಟೋ ವ್ಯಕ್ತಿಗಳು ದುಡಿದು ಸಂಪಾದನೆ ಮಾಡಿ ಕುಟುಂಬನ ಕಟ್ಟಬೇಕು ಅನ್ಕೋತಾರೆ. ಇನ್ನೆಷ್ಟೋ ವ್ಯಕ್ತಿಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ತಕ್ಷಣ ಫ್ಯಾಮಿಲಿಗೆ ಸಮಯ ಕೊಡದೆ ದೇಶವನ್ನು ಸುತ್ಕೊಂಡಿರ್ತಾರೆ. ಇಲ್ಲಿ ಆಗಿರುವಂತಹ ಘಟನೆನೂ ಅದೇ. ಭಾಸ್ಕರ್ ಅವರು ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಕುಟುಂಬಕ್ಕೆ ಸಾಕಷ್ಟು ಟೈಮ್ ಕೊಡೋಕ್ಕಾಗಿರೋದ್ರಿಲ್ಲ. ಹಾಗಾಗಿ ಭಾಸ್ಕರ ಹೆಂಡತಿ ಮಾಡಿದ ತಪ್ಪ ಅಥವಾ ಭಾಸ್ಕರ್ ಮಾಡಿದ ತಪ್ಪ ಅಂತ ನಾವೇ ಕೇಳ್ಕೋಬೇಕು. ಆದರೆ ಇಲ್ಲಿ ಬಲಿಯಾಗಿದ್ದು ಮಾತ್ರ ಗುಲಾಬಿ ಶೆಟ್ಟಿ ಹಾಗೂ ನವನೀತ್. ನಾನು ಯಾಕೆ ನವನೀತ್ ಇಲ್ಲಿ ಬಲಿಯಾದ ಅಂತ ಹೇಳ್ತೀನಂದರೆ, ನವನೀತ್ ಇನ್ನು ಹದಿಹರೆಯದ ಯುವಕ. ತನ್ನ ತಾಯಿನೇ ಚಿಕ್ಕ ವಯಸ್ಸಿಂದ ನನ್ನನ್ನು ಬೆಳೆಸಿದ್ಲು. ಹಾಗಾಗಿ ನನ್ನ ತಾಯಿ ನನಗೆ ಏನೇ ಹೇಳಿದ್ರು ಅದು ಸತ್ಯನೇ ಆಗಿರುತ್ತೆ ಅಂತ ನಂಬಿ ಭಾಸ್ಕರ್ ಮೇಲೆ ತುಂಬ ಕೋಪ ಮಾಡ್ಕೋತಾರೆ. ಕೋಪಕ್ಕೆ ಕಾರಣ ಭಾಸ್ಕರ್ನ ಬಲಿ ಕೂಡ ತಗೋತಾರೆ. ಇತ್ತ ರಾಜೇಶ್ವರಿಗೂ ನಿರಂಜನಿಗೂ ಅಕ್ರಮ ಸಂಬಂಧ ಇದೆ ಅಂತಹ ಪಾಪ ಆ ನವನೀತ್ ಕೂಡ ಗೊತ್ತಿರಲ್ಲ. ವೀಕ್ಷಕರೇ, ಈ ಕಥೆಯಿಂದ ನಮ್ಗೇನು ಅರ್ಥ ಆಗುತ್ತೆ? ಇಲ್ಲಿ ಯಾರು ತಪ್ಪಿದೆ? ಇಂಥ ಒಂದು ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಾ?
ನಡೆದಿದ್ರೆ ನೀವೆಲ್ಲಾದ್ರೂ ನೋಡಿದ್ದೀರಾ? ಈ ಕತೆಗೆ ಯಾವ ತಿರುವು ಸಿಕ್ಕಿದ್ರೆ ಸರಿ ಆಗ್ತಿತ್ತು? ನೀವೇ ಕಮೆಂಟ್ ಮಾಡಿ. ಇದು ಇವತ್ತಿನ ನೈಜ ಘಟನೆ. ಮತ್ತೆ ಇನ್ನೊಂದು ನೈಜ ಘಟನೆ ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿ ತನಕ ಸೇಫ್ ಆಗಿರಿ. ನಮ್ಮ ಪಕ್ಕನೇ ನಮ್ಮ ಹಿತಶತ್ರುಗಳಿರ್ತಾರೆ.